ಇವರ ಮಾತಂತಿರಲಿ ರಾಜನ ಕೇಳು ಶನಿಯ ಕೇಳು ಹೇಳುವರ ಹಾಗೆ ಬ್ರಾಹ್ಮಣೋತ್ತಮರೇ. ಇವರ ಮಾತಂತಿರಲಿ ರಾಜನ ಕೇಳು ಶನಿಯ ಕೇಳು ಈತನಾದರೂ ಕಾಲಭೈರವನ ಪರಮ ಭಕ್ತನಾಗಿವನು. ಮಹಾಪ್ರಭು ಈತನು ಕಂಡರೆ ತ್ರಿಮೂರ್ತಿಗಳು ಸಹ ಗಡಗಡನೆ ನಡುಗುವರು. ಮಹಾಪ್ರಭು ಈತನಾದರೂ ಜಾತಿಯಲ್ಲಿ ಜ್ಯೋತಿ ಗಾಣಿಗರು ಎಳ್ಳನ್ನು ಗಾಣಕ್ಕೆ ಹಾಕಿ ಎಣ್ಣೆ ಒಂದು ಕಡೆ ಸಿಪ್ಪೆ ಒಂದು ಕಡೆ ಹೇಗೆ ಬೇರ್ಪಡಿಸರೋ ಈ ಶನಿದೇವರಾದರೂ ಸತ್ಯ ಒಂದು ಕಡೆ ಅಸತ್ಯ ಒಂದು ಕಡೆ ಬೇರ್ಪಡಿಸುವನು ಮಹಾಪ್ರಭು ಈತನ ಚರಿತ್ರೆಯನ್ನು ಹೇಳುತ್ತಾ ಹೋದರೆ ದಿನವೆಲ್ಲ ವಾರವಲ್ಲ ತಿಂಗಳಲ್ಲ ಯುಗಗಳು ಸಾಲದು ಮಹಾಪ್ರಭು ಈತನನ್ನು ಪೂಜೆಯನ್ನು ಮಾಡುವರಾಗಿ ಮಹಾಪ್ರಭು. ಬ್ರಾಹ್ಮಣೋತ್ತಮರೇ ಮಹಾಪ್ರಭು, ಅಂತ ಶನಿಗ್ರಹಕ್ಕೆ ನಾನು ಸಹ ನಮಸ್ಕರಿಸುವೆನು. ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಶನಿದೇವರನ್ನೊಂದು ಸಾರಿ ಬಹಳ ಭಯ ಭಕ್ತಿಯಿಂದ ಪೂಜಿಸುವರ ಹಾಗೆ ಬ್ರಾಹ್ಮಣೋತ್ತಮರೇ. ಮಹಾಪ್ರಭು
ಭಾಗ್ಯವ ಕೊಡುವ ಶ್ರೀದೇವ ಭವಬಂಧನ ಮಹಾದೇವ. ಮಹಾಪ್ರಭು ಭಾಗ್ಯವ ಕೊಡುವ ಶ್ರೀದೇವ ಭವಬಂಧನ ಹರಿಸುವ ಮಹಾದೇವ. ಒಂದೇ ಒಂದು ಬಾರಿ ಶನಿದೇವನ ಪೂಜೆಯ ಮಾಡಿ. ಮಹಾಪ್ರಭು ಬ್ರಾಹ್ಮಣೋತ್ತಮರೇ, ಈತನಿಗೆ ಎಳ್ಳು ಧಾನ್ಯವನ್ನಿಟ್ಟು ತುಳಸಿ ಪತ್ರೆ ಇಟ್ಟು ಕಪ್ಪು ವಸ್ತ್ರವನ್ನಿಟ್ಟು ತುಳಸಿ ಪತ್ರೆ ಇಟ್ಟು ಭಯ ಭಕ್ತಿಯಿಂದ ಪೂಜಿಸುವಾಗಿ ಮಹಾಪ್ರಭು. ಹಾಗೆ ಆಗಲಿ ಬ್ರಾಹ್ಮಣೋತ್ತಮರೇ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಹರ ಪಾರ್ವತಿ ಪದೇ. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು ಆ ವಿಚಾರವೂ ಆಗಿರಲಿ. ದಿನವಲ್ಲ, ವಾರವಲ್ಲ, ತಿಂಗಳಲ್ಲ, ವರುಷವಲ್ಲ, ಯುಗ ಯುಗಗಳೇ ಕಳೆದರೂ ಆ ಶನಿದೇವರ ವಿಚಾರವನ್ನು ತಿಳಿಸಲು ಅಸಾಧ್ಯವೆಂದು ಹೇಳಿದಿರಲ್ಲ, ಆ ವಿಚಾರವನ್ನು ಮತ್ತೊಂದು ಸಾರಿ ತಿಳಿಸುವರಾಗಿ. ಮಹಾಪ್ರಭು ಆತನ ಜನ್ಮ ವೃತ್ತಾಂತವನ್ನು ಹೇಳುತ್ತೇನೆ, ಮನವಿಟ್ಟು ಕೇಳುವರಾಗಿ ಮಹಾಪ್ರಭು. ಹೇಳುವರಾಗಿ ಬ್ರಾಹ್ಮಣೋತ್ತಮರೇ. ಶನಿಯ ಜನ್ಮಿಸಿದಾಗ ತನ್ನ ಪಿತನ ಮೇಲೆ. ಮಹಾಪ್ರಭು ಬ್ರಾಹ್ಮಣೋತ್ತಮರೇ, ಶನಿಯ ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಪುರ ಬುದ್ಧಿಯ ಮೇಲೆ ಜನಕೋತ್ತಮಾಯೇ ರಾಜ ಅರಸ. ಅರುಣಾನ ಕೈಕಾಂಬೋ ಜಲಪಾನದ ಊರಾಗ. ಬ್ರಾಹ್ಮಣೋತ್ತಮರೇ, ಅರುಣಾನ ಕೈಕಾಂಬೋ ಜಲಪಾನದ ಊರಾಗ. ಅಷ್ಟಾಂಗ ನೇತ್ರಗಳೇ ಅಷ್ಟಾಂಗ ನೇತ್ರಗಳೇ ಊರಾಗ. ಶನಿಯ ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಬ್ರಾಹ್ಮಣೋತ್ತಮರೇ, ಮಹಾಪ್ರಭು ಹೇಳುವರಾಗಿ ಪಂಡಿತೋತ್ತಮರೇ. ಮಹಾಪ್ರಭು
ಮಹಾಪ್ರಭು ಬ್ರಾಹ್ಮಣೋತ್ತಮರೇ, ಆ ಶನಿದೇವರು ಜನಿಸ ವಿಚಾರವನ್ನು ಸೂರ್ಯದೇವನಿಗೆ ತಿಳಿಸೋಣ. ಛಾಯಾದೇವಿಯಾದರೂ ಸೂರ್ಯದೇವನಿಗೆ ವೇಳೆಯಿಲ್ಲದ ಕಾರಣ 12 ಗಂಟೆ ಸಮಯದಲ್ಲಿ ಛಾಯಾದೇವಿಯು ಅಗ್ರದಲ್ಲಿ ಆಸಿ 12 ಗಂಟೆ ಸಮಯದಲ್ಲಿ ಮಗುವನ್ನು ಮಲಗಿಸಿ ತೋರಿಸೋಣ. ಸೂರ್ಯದೇವನಾದರೂ ಮಗುವನ್ನು ನೋಡಿ, ಓಹೋ, ನನ್ನ ಹಿರಿಯ ಮಗನಾದರೂ ಯಮಲೋಕದಲ್ಲಿ ರಾಜ್ಯಭಾರ ಮಾಡುತ್ತಿರೋನು, ಈ ಮಗುವಾದರೂ ಇಷ್ಟು ಕಪ್ಪು ರೂಪು, ಗುಂಗುರು ಕೂದಲು, ಹೀನ ಕುಳಿದವನೆಂದು ಮನಸ್ಸಿನಲ್ಲಿ ವ್ಯಸನೂ ಪಟ್ಟಿದ್ದಾರೆ ಮಹಾಪ್ರಭು. ಮುಂದೇನಾಯ್ತು ಬ್ರಾಹ್ಮಣೋತ್ತಮರೇ? ಮಹಾಪ್ರಭು ಇದನ್ನು ನೋಡಿದ ಶನಿದೇವರಾದರು, ಓಹೋ, ನನ್ನ ತಂದೆ ಈ ರೀತಿ ಆಡಿಸ್ತಿರುವಲ್ಲ, ಇನ್ನು ಭೂಲೋಕ ಜನರು ನನ್ನನ್ನು ಪೂಜಿಸುವರೆ ಎಂದು ತನ್ನ ಕ್ರೂರ ದೃಷ್ಟಿಯನ್ನು ತಂದೆಯ ಮೇಲೆ ಬೀರೋಣ. ತಂದೆಗಾದರೂ ಕುಷ್ಠರೋಗ ಪ್ರಾಪ್ತಿಯಾಯಿತು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು ಜನ್ಮ ಕೊಟ್ಟ ತಂದೆಗೆ ಕುಷ್ಠರೋಗವೇ ಪ್ರಾಪ್ತವಾಯಿತೆ? ಹೌದು ಮಹಾಪ್ರಭು. ಮುಂದಿನ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು ಹರುಣನೆಂಬ ಸಾರಥಿಗೆ ಕೈ ಕಾಲುಗಳು ಸಹ ಎಳವನಾದವು ಮಹಾಪ್ರಭು. ಏನು ಬ್ರಾಹ್ಮಣೋತ್ತಮರೇ, ರಥವನ್ನು ನಡೆಸುತ್ತಿದ್ದ ಅರುಣನ ಕೈ ಕಾಲುಗಳು ಕೂಡ ಎಳವನಾದವೇ ಬ್ರಾಹ್ಮಣೋತ್ತಮರೇ? ಹೌದು ಮಹಾಪ್ರಭು. ಬಹಳ ಸಂತೋಷ. ಮುಂದಿನ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು ರಥಕ್ಕೆ ಕಟ್ಟಿದ್ದ 7 ಅಶ್ವಗಳ ಕಣ್ಣುಗಳು ಸಹ ಕಾಣದಂತಾದವು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು ರಥಕ್ಕೆ ಕಟ್ಟಿದ್ದ 7 ಅಶ್ವಗಳ ಕಣ್ಣುಗಳು ಸಹ ಕಾಣದಂತಾದವೆ. ಹೌದು ಬಹಳ ಮಹಾಪ್ರಭು. ಸಂತೋಷ. ಮುಂದಿನ ವಿಚಾರವನ್ನು ತಿಳಿಸುವರಾಗಿ ಬ್ರಾಹ್ಮಣೋತ್ತಮರೇ. ಮಹಾಪ್ರಭು ಪ್ರಪಂಚವಲು ಕತ್ತಲಮಯವಾಯಿತು. ಇದನ್ನು ನೋಡಿದ ಛಾಯಾದೇವಿ ಆದರೂ, ಓಹೋ, ಪ್ರಪಂಚವೇ ಕತ್ತಲಮಯವಾಯ್ತಾ ಎಂದು ಬಂದು ತನ್ನ ಮಗನಲ್ಲಿ ಬೇಡಿಕೊಳ್ಳೋಣ. ತಾಯಿ ಮಾತಿಗಾದರೂ ಕಟ್ಟು ಬಿದ್ದು ಶನಿದೇವರಾದರು ತನ್ನ ಕ್ರೂರ ದೃಷ್ಟಿಯನ್ನು ಹಿಂದಕ್ಕೆ ತೆಗೆದುಕೊಂಡಾಗ ತನ್ನ ತಂದೆಗೆ ಕುಷ್ಠರೋಗವು ಮಾಯವಾಯಿತು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು ಏನನ್ನಾಡುತ್ತಿರುವಿರಿ? ಪ್ರಪಂಚದಲ್ಲಿ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ದೈವ ಸ್ವರೂಪರೆಂದು ಪೂಜಿಸುವುದು ಸಹಜ. ಅಂತಹದರಲ್ಲಿ ಜನ್ಮ ಕೊಟ್ಟ ತಂದೆಗೆ ಕುಷ್ಠ ರೋಗವನ್ನು ಕೊಟ್ಟನೆಂಬ ವಾರ್ತೆಯನ್ನು ಹೇಳುತ್ತಿರಲ್ಲ, ಸಾಕು ಬಾಯಿ ಮುಚ್ಚಿ. ಮಹಾಪ್ರಭು ಹರನೆಂಬ ಸಾರಥಿಗೆ ಕೈ ಕಾಲು ಸಹ ಬಂದವು ಮಹಾಪ್ರಭು. ಅದು ಅಲ್ಲದೆ ರಥ ಕಟ್ಟಿದ ಕಣ್ಣುಗಳು ಸಹ, ಕುದುರೆಗಳ ಕಣ್ಣುಗಳು ಸಹ ಬಂದವು. ಪ್ರಪಂಚವನ್ನು ಮೊದಲಿಗಿಂತ ಪ್ರಜ್ವಲಿಸಿತು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು ಪಂಡಿತರೇ ಜನಪದಕ್ಕೆ ಸಮ್ಮತ ವಲ್ಲಭಿ. ಪಂಡಿತರೇ ಜನಪದಕ್ಕೆ ಸಮ್ಮತ ವಲ್ಲಭಿ. ಮಹಾಪ್ರಭು ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಕಷ್ಟವನ್ನು ಕೊಟ್ಟನೆಂದು ಹೇಳುತ್ತಿರುವಲ್ಲ, ಸಾಕು ಬಾಯಿ ಮುಚ್ಚಿ. ತಂದೆ ತಾಯಿಗಳನ್ನು ಕಾಡುವವನು ಒಬ್ಬ ದೈವನೇ. ಆತನು ನಿಂದಕನಲ್ಲದೆ ಪೂಜಿಕನೇ. ಮಹಾಪ್ರಭು ಬ್ರಾಹ್ಮಣೋತ್ತಮರೇ, ಆತನಾದರೂ ಗಗನ ಸಂಚಾರಿ. ನೀವಾಡ್ತಿರುವ ವಚನಗಳೇನಾದರೂ ಆತನ ಕಿವಿಕಿರಣಕ್ಕೆ ಬಿದ್ದಿದೆ ಆದರೆ ನಿಮ್ಮನ್ನು ಸುಮ್ಮನೆ ಬಿಡುವನೇ ಮಹಾಪ್ರಭು. ಏನು ಮಾಡುವನು ಬ್ರಾಹ್ಮಣೋತ್ತಮರೇ? ಮಹಾಪ್ರಭು ವಿಧ ವಿಧವಾದ ಕಷ್ಟಗಳನ್ನು ಕೊಡುವನು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಆಗಿದ್ದ ಪಕ್ಷದಲ್ಲಿ ಕರೆಯಿರಿಯ ನಿಮ್ಮ ಶನಿಯನ್ನು. ಆಪತ್ ಬಾಂಧವ ಅನಾಥ ರಕ್ಷಕ, ಬೇಗನೆ ಬಂದು ನಾನು ರಕ್ಷಿಸಿ ಪರಮಾತ್ಮ ರಕ್ಷಿಸು. ಬಾರಯ್ಯ ಶನಿ ರಾಜ, ಬಂಧನವ ಬಿಡಿಸೋ
ಬಾ